So, welcome to my next class. Myself Tabassum Mulikatti, Department of Commerce. Today I am going to solve one more problem here on holding company's account. So, my dear students, ಇವತ್ತಿನ ಕ್ಲಾಸ್ನಲ್ಲಿ ನಾವು ಮತ್ತೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಆನ್ 5 marks. ಓಕೆ, ಯಾವ ಟಾಪಿಕ್ ಮೇಲೆ? ಹೋಲ್ಡಿಂಗ್ ಕಂಪನೀಸ್ ಅಕೌಂಟ್. ಸಿ ದ ಸ್ಕ್ರೀನ್. So, there is a question here. On 1/10/2014, the A Limited purchased 4,000 shares of rupees 10 each, fully paid in B Limited for rupees 20 each. So, my dear students, ಇಲ್ಲಿ ಎರಡು ಕಂಪನಿ ಇದಾವೆ, A ಮತ್ತು B. So, this A company is nothing but holding company. This B company is nothing but our subsidiary company. Okay. So, ಇಲ್ಲಿ and year ಕೊಟ್ಟಾರೆ ಏನ್ರಿ ಇಲ್ಲಿ 31st March 2015. It means the financial year must be like 1/4. ಓಕೆ, ಯಾವಾಗ ಸ್ಟಾರ್ಟ್ ಆಗೈತಿ? 1st April ಇಂದ ಸ್ಟಾರ್ಟ್ ಆಗಿ ಯಾವಾಗ ಮುಗ್ದೈತಿ? 31st March ಗೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, in between this period when they acquired, when they purchased on 1/10, it means 1st October ಗೆ ಇಲ್ಲಿ ಇವ್ರು ಏನ್ ಮಾಡ್ಯಾರ? ಇಲ್ಲಿ ಪರ್ಚೇಸ್ ಮಾಡ್ಯಾರ. ಏನ್ ಪರ್ಚೇಸ್ ಮಾಡ್ಯಾರ? ಶೇರ್ಸ್ ಪರ್ಚೇಸ್ ಮಾಡ್ಯಾರ. ಯಾರ ಶೇರ್ಸ್? ಬಿ ಲಿಮಿಟೆಡ್. ಅದು ಎಷ್ಟು ರೂಪಾಯಿಗೆ? 20 rupeesಗೆ. ಓಕೆ, ಸೊ ಪರ್ ಶೇರ್ ಫೇಸ್ ವ್ಯಾಲ್ಯೂ ಎಷ್ಟು ಐತಿ? ಇಲ್ಲಿ 10 rupees ಐತಿ. ಬಟ್ ಅವ್ರು ಎಷ್ಟಿಗೆ ಪರ್ಚೇಸ್ ಮಾಡ್ಯಾರ? ಇಲ್ಲಿ 20 rupeesಗೆ. ದಿಸ್ ಇಸ್ ದ ಥಿಂಗ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಬ್ಯಾಲೆನ್ಸ್ ಶೀಟ್ ಗಿವನ್. So as usual, equity and liabilities, shareholders funds in that, share capital, reserve surplus, trade payable, tangible fixed assets, inventories, total receivable, cash and cash equivalent. Okay, so my dear students, we are solving here 5 marks question. Now ಇಲ್ಲಿ ಏನ್ ಮಾಡತ್ತೀವಿ? 5 marks question solve ಮಾಡತ್ತೀವಿ. The main purpose of 5 marks question is what? To prepare minority interest and cost of control or capital reserve. Okay, so only ಏನ್ ನೋಡ್ಬೇಕು ನಾವು ಇಲ್ಲಿ? ಶೇರ್ ಕ್ಯಾಪಿಟಲ್ ನೋಡೋದಿರ್ತೈತಿ, ರಿಸರ್ವ್ ನೋಡೋದಿರ್ತೈತಿ, ಮತ್ತು ಪ್ರಾಫಿಟ್ ನೋಡೋದಿರ್ತೈತಿ. ಮತ್ತೊಂದೇನು ಏನಿರ್ತೈತಿ? ಲಾಸ್ ಇದ್ರೆ ಲಾಸ್ ನೋಡೋದು, ಮತ್ತು ಅಸೆಟ್ಸ್ ನಲ್ಲಿ ಇನ್ಕ್ರೀಸ್ ಆಗತೈತಿ, ಡಿಕ್ರೀಸ್ ಆಗತೈತಿ. ದ್ಯಾಟ್ ಒನ್ ವಿ ಹ್ಯಾವ್ ಟು ಸಿ. ಓಕೆ, ಸೊ ದಿಸ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ದೇ ಹ್ಯಾವ್ ಗಿವನ್. ಇದ ಬ್ಯಾಲೆನ್ಸ್ ಶೀಟ್ ಮೇಲೆ ನೋಟ್ ಮೆನ್ಷನ್ ಮಾಡ್ಯಾರ. ಅವರು ಇಲ್ಲಿ ಏನ್ ಮಾಡ್ಯಾರ? ಶೇರ್ ಕ್ಯಾಪಿಟಲ್ ಅಂದ್ರೆ ಟೋಟಲ್ ಶೇರ್ಸ್ ಎಷ್ಟಿದಾವೆ? ಇಲ್ಲಿ 5,000 ಶೇರ್ಸ್ ಆಫ್ 10 each. ಇಟ್ ಮೀನ್ಸ್ ಸಿ ಪ್ರಾಬ್ಲಮ್ ನೋಡ್ರಿ, ಪ್ರಾಬ್ಲಮ್ ನಲ್ಲಿ ಓನ್ಲಿ ಒನ್ ಇನ್ಫಾರ್ಮೇಶನ್ ಕೊಟ್ಟಾರಿ. ಅಂದ್ರೆ ಇಲ್ಲಿ ಎ ಬಿ ಕೊಟ್ಟಿಲ್ಲ. ಇನ್ಫಾರ್ಮೇಶನ್ ಎ ದೈತಿ, ಬಿ ದೈತಿ, ಏನು ಕೊಟ್ಟಿಲ್ಲ. ಇಟ್ ಮೀನ್ಸ್ ದಿಸ್ ಎಂಟೈರ್ ಇನ್ಫಾರ್ಮೇಶನ್ ಫ್ರಮ್ ವಿಚ್ ಕಂಪನಿ? ಸಬ್ಸಿಡಿ ಕಂಪನಿ ದೈತ್ರಿ. ಇದು ಯಾವ ಕಂಪನಿ ದೈತಿ? ಸಬ್ಸಿಡಿ ಕಂಪನಿ. ಒಂದ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರಂದ್ರೆ, ಒಂದ ಇನ್ಫಾರ್ಮೇಶನ್ ಮೆನ್ಷನ್ ಮಾಡ್ಯಾರಂದ್ರೆ ದಟ್ ಈಸ್ ಓವರ್ ಆಲ್ ಇನ್ಫಾರ್ಮೇಶನ್ ಬಿಲಾಂಗ್ಸ್ ಟು ಬಿ ಲಿಮಿಟೆಡ್. ಬಿ ಲಿಮಿಟೆಡ್ ದೈತಂದ್ರೆ ಏನ್ ಮಾಡ್ಬೇಕಿಲ್ಲಿ ನಾವು? ಮೆಜಾರಿಟಿ ಮತ್ತು ಮೈನಾರಿಟಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಸೊ ಹಿಯರ್ ಶೇರ್ ಕ್ಯಾಪಿಟಲ್. ಸೊ ಬಿ ಕಂಪನಿದ ಟೋಟಲ್ ಶೇರ್ಸ್ ಎಷ್ಟಿದಾವ್? 5,000. ಇದ 5,000 ಶೇರ್ಸ್ ನಲ್ಲಿ ಅವ್ರು ಎಷ್ಟು ಶೇರ್ಸ್ ಪರ್ಚೇಸ್ ಮಾಡ್ಯಾರ? ಇಲ್ಲಿ 4,000. On which date? On 1/10/2014. Okay, this is the first. Reserve and surplus ನೋಡ್ರಿ, ಇಲ್ಲಿ ಜನರಲ್ ರಿಸರ್ವ್ ಕೊಟ್ಟಾರಿ. ಏನು ಡೇಟ್ ಮೆನ್ಷನ್ ಮಾಡಿಲ್ಲ. ಎಷ್ಟು ಕೊಟ್ಟಾರಿ? ಇಲ್ಲಿ 15,000. ಇಟ್ ಮೀನ್ಸ್ ದೇ ಡಿಡಂಟ್ ಮೆನ್ಷನ್ ಎನಿ ಡೇಟ್ ಹಿಯರ್. ಬಿಕಾಸ್ ಆಫ್ ದಟ್ ದಿಸ್ ಎಂಟೈರ್ 15,000 ಎಲ್ಲಿ ಹೋಗ್ತೈತಿ? ಇನ್ ದಿ ಪ್ರೀ ಅಕ್ವಿಸಿಷನ್ ಅಲ್ಲಿ ಹೋಗ್ತೈತಿ. ಪೋಸ್ಟ್ ಅಕ್ವಿಸಿಷನ್ ಅಲ್ಲಿ ಬರಂಗಿಲ್ಲ. ಯಾಕೆಂದ್ರೆ ನಥಿಂಗ್ ಗಿವನ್ ಆನ್ ದ ಬೇಸಿಸ್ ಆಫ್ ಡೇಟ್. ಓಕೆ, ನೆಕ್ಸ್ಟ್ profit balance on. So see my dear student, two profits they have given. One is profit balance on 1/4/2014 5,000. Again profit for the year. Profit for the year means what? From 1st April ರಿಂದ ಹಿಡ್ಕೊಂಡು 31st March ಮಟ್ಟ. ಅಂದ್ರೆ included from 1st April ರಿಂದ ಐತಿ. It means this profit for the year mention ಮಾಡ್ಯಾರ. ಇಲ್ಲಿ ಪ್ರಾಫಿಟ್ ಆನ್ ಅಂತ ಇಲ್ಲ. ಪ್ರಾಫಿಟ್ ಆನ್ ಅಂದ್ರೆ ಓನ್ಲಿ ಏನ್ ಮೆನ್ಷನ್ ನೋಡೋದು ನಾವು? ಇಲ್ಲಿ ಟೋಟಲ್ ಪ್ರಾಫಿಟ್ ಅಂತ ತಿಳ್ಕೋರೋದು. ಬಟ್ ಇಲ್ಲಿ ಏನ್ ಮೆನ್ಷನ್ ಮಾಡ್ಯಾರ? ಪ್ರಾಫಿಟ್ ಫಾರ್ ದಿ ಇಯರ್. ಪ್ರಾಫಿಟ್ ಫಾರ್ ದಿ ಇಯರ್ ಮೀನ್ಸ್ ವಾಟ್? ಫ್ರಮ್ 1st April to 31st March. ಆಲ್ರೆಡಿ ಇಲ್ಲಿ 1st April ಅಂತ ತಗೊಂಡಾರ. ಬಟ್ ಆದ್ರೂ ಕೂಡ ಇಲ್ಲಿ ಇದು ಎಂಟೈರ್ ಪ್ರಾಫಿಟ್ ಬಿಲಾಂಗ್ಸ್ ಟು ಫ್ರಮ್ 1st April to 31st March ಮಟ್ಟ. ಓಕೆ, ದಿಸ್ ಇಸ್ ಇನ್ಫಾರ್ಮೇಶನ್. ಮತ್ತು ಟೆಂಜಿಬಲ್ ಫಿಕ್ಸ್ ಅಸೆಟ್ಸ್, ಬಿಲ್ಡಿಂಗ್ ಮಷಿನರಿ ಅಂತ ಕೊಟ್ಟಾರ. ಇಲ್ಲಿ ಬಿಲ್ಡಿಂಗ್ ಮತ್ತು ಮಷಿನರಿ ಕೊಟ್ಟಾರ. ಬಟ್ ಸಿ ಇನ್ ದಿ ಅಡ್ಜಸ್ಟ್ಮೆಂಟ್ ನಲ್ಲಿ ಏನೂ ಇನ್ಫಾರ್ಮೇಶನ್ ಇಲ್ಲ. ವೆದರ್ ಬಿಲ್ಡಿಂಗ್ ಇನ್ಕ್ರೀಸ್ ಆಗತೈತಿ ಅಂಡ್ ಡಿಕ್ರೀಸ್ ಆಗತೈತಿ, ಮಷಿನರಿ ಇನ್ಕ್ರೀಸ್ ಆಗತೈತಿ ಅಂಡ್ ಡಿಕ್ರೀಸ್ ಆಗತೈತಿ. ನಥಿಂಗ್ ಇಸ್ ಗಿವನ್. ಅಂದ್ರೆ ಓನ್ಲಿ ಏನ್ ನೋಡೋದು ನಾವು ಈ ಪ್ರಾಬ್ಲಮ್ ನಲ್ಲಿ? ಜಸ್ಟ್ ವಾಟ್ ವಿ ಹ್ಯಾವ್ ಟು ಸಾಲ್ವ್. One is our share capital, another one is reserve and surplus. Reserve means general reserve, surplus means profit. Okay, this much information I have to solve. ಏನೇನ್ ಕ್ಯಾಲ್ಕುಲೇಷನ್ ಮಾಡೋದೈತಿ? Cost of control, pre-acquisition reserve and profit, post-acquisition reserve and profit, and the minority interest. This is the information we have to calculate as per this problem. Let's move to the calculation now. ಈಗ calculation ನೋಡೋಣ. Okay, what we have to do here? Now we'll see the calculation.
ಸೊ ಕಮ್ ಟು ದ ಪಾಯಿಂಟ್. ಫಸ್ಟ್ ಏನು ಮಾಡಬೇಕು, ರೇಷಿಯೋ ಪ್ರಿಪೇರ್ ಮಾಡಬೇಕು. ಸೊ ರೇಷಿಯೋ ಹೆಂಗೆ ಪ್ರಿಪೇರ್ ಮಾಡಿದ್ದೀವಿ, A Limited acquired 4,000 shares of B Limited means 50,000 rupees ಐತಿ ಶೇರ್ ಕ್ಯಾಪಿಟಲ್. ಇಟ್ ಮೀನ್ಸ್ ಟೋಟಲ್ ಶೇರ್ಸ್ ಎಷ್ಟು ಬಂತು ಬಿ ಕಂಪನಿದ 5,000. ಸಿ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡ್ಯಾರಿ 5,000 ಅಂತ, ಸುಮ್ಮನೆ ನಾ ಬರ್ದೇನಿ 50,000 ಡಿವೈಡೆಡ್ ಬೈ 10. ಯಾಕೆಂದ್ರೆ ಸಮ್ ಪ್ರಾಬ್ಲಮ್ ಅಲ್ಲಿ ಕೊಡಂಗಿಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಬರ್ದೇನಿ 50,000 ಡಿವೈಡ್ ಬೈ 10 ಮಾಡಿದ್ರೆ ಟೋಟಲ್ ಶೇರ್ಸ್ ಬರ್ತೈತಿ. ಸಿ ಆಲ್ರೆಡಿ ಇಲ್ಲಿ ಶೇರ್ಸ್ ಕೊಟ್ಟಾರಿ 5,000. ಸೊ ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, A Limited acquired 4,000 shares of B Limited, that is 50,000 divided by 10 is equals to 5,000 shares. 5,000 shares ನಲ್ಲಿ ಎಷ್ಟು ಶೇರ್ಸ್ ಅಕ್ವೈರ್ ಮಾಡ್ಯಾರ, 4,000. ಯಾರು ಮಾಡ್ಯಾರ, A Limited. A Limited is nothing but holding company. So the ratio become 4:1, that is 4:1. ತಿಳಿತ್ರಿ? Okay, this is the calculation of ratio. Next, move to the next financial year from 1st April to 31st March. Okay, so date of acquisition ಯಾವಾಗ ಅಕ್ವೈರ್ ಮಾಡ್ಯಾರ ಅವರು, ಸಿ 1/10/2014 ಗೆ. ಸೊ ಇಲ್ಲಿ ಕೂಡ ಡೇಟ್ ಆಫ್ ಅಕ್ವಿಸಿಷನ್ 1/10/2014. ಇಟ್ ಮೀನ್ಸ್ ಇಲ್ಲಿ ನಾವು ಏನ್ ಮಾಡಬೇಕು, ಇಲ್ಲಿ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡೋದು. ಇಟ್ ಮೀನ್ಸ್ ಫ್ರಮ್ 1st April ರಿಂದ ಹಿಡ್ಕೊಂಡು 1st ಅಕ್ಟೋಬರ್ ಮಟ್ಟ ಎಷ್ಟು ಮಂತ್ ಬರ್ತೈತ್ರಲ್ಲ, ದಟ್ ಎಂಟೈರ್ ಗೋಸ್ ಟು ಪ್ರೀ ಅಕ್ವಿಸಿಷನ್. ಅಂದರೆ ಮಿಡಲ್ ನಲ್ಲಿ ಬಂದೈತಿ ಈ ಕಂಪನಿ, ಅದಕ್ಕಿಂತ ಬಿಫೋರ್ ಏನ್ ಪೀರಿಯಡ್ ಇರ್ತೈತಿ ದಟ್ ಈಸ್ ಬಿಲಾಂಗ್ಸ್ ಟು ಪ್ರೀ ಅಕ್ವಿಸಿಷನ್. ಇಟ್ ಮೀನ್ಸ್ ಫ್ರಮ್ 1st April ಟು 30th September ಮೀನ್ಸ್ 1 ಅಂತ ಐತಿ. ಒನ್ಗಿಂತ ಒನ್ ಡೇ ಬಿಫೋರ್ ಅಂದ್ರೆ ಎಷ್ಟು ಮಂತ್ ಆಗ್ತೈತಿ, ಟೋಟಲ್ 6 ಮಂತ್. ಪೋಸ್ಟ್ ಅಕ್ವಿಸಿಷನ್ ಅಂದ್ರೆ ಏನು, ಫ್ರಮ್ 1st October ಇಂದ ಹಿಡ್ಕೊಂಡು 31st March 2015 means 6 months. It means pre-acquisition period 6 months, post-acquisition period 6 months. Okay. Cost of acquisition. Cost of acquisition. See my dear, how many shares they acquired? 4,000. 4,000 shares ಎಷ್ಟಿಗೆ ಅಕ್ವೈರ್ ಮಾಡ್ಯಾರ ಅವರು, 20 ಈಚ್ಗೆ ಮಾಡ್ಯಾರ. ಅಂದ್ರೆ ಫೇಸ್ ವ್ಯಾಲ್ಯೂ, ನಾಮಿನಲ್ ವ್ಯಾಲ್ಯೂ ಎಷ್ಟೈತಿ ಅಂದ್ರೆ ಮೊದಲು ಎಷ್ಟಿತ್ತು 10 ಇತ್ತು, ಬಟ್ ಪರ್ಚೇಸ್ ಮಾಡುವಾಗ ಅವ್ರು ಪರ್ ಶೇರ್ ವ್ಯಾಲ್ಯೂ ಎಷ್ಟು ಮಾಡ್ಯಾರ, ಇಲ್ಲಿ 20 rupees ಕೊಟ್ಟು ತಗೊಂಡವ್ರು. ಎಷ್ಟು ಶೇರ್ಸ್, 4,000. ಇಟ್ ಮೀನ್ಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 4,000 into 20, ಇಟ್ ಬಿಕಮ್ಸ್ 80,000. ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಬಿಕಮ್ಸ್ ಹಿಯರ್ 80,000. ನಾಮಿನಲ್ ವ್ಯಾಲ್ಯೂ ಪರ್ ಶೇರ್ ಎಷ್ಟು ಕೊಟ್ಟಾರಿ, ಇಲ್ಲಿ 10 rupees. ಎಷ್ಟು ಕೊಟ್ಟಾರಿ, 10 rupees. This is called what our basic things we have to know first in the calculation of holding company's account. Now what we have to do, now we have to mention working note on pre and post acquisition reserve and profit. ನಾವು ಇಲ್ಲಿ ವರ್ಕಿಂಗ್ ನೋಟ್ ಬೇಕು. ವರ್ಕಿಂಗ್ ನೋಟ್ ಏನ್ ಮಾಡಬೇಕು, ಫಸ್ಟ್ ರಿಸರ್ವ್ ಬಗ್ಗೆ, ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್. ಸಿ ಮೈ ಡಿಯರ್, ಟೋಟಲ್ ಕೊಟ್ಟಾರ, ಏನು ಕೊಟ್ಟಿಲ್ಲ, ಜಸ್ಟ್ ಜನರಲ್ ರಿಸರ್ವ್ ಅಂತ ಮೆನ್ಷನ್ ಮಾಡ್ಯಾರ 50,000 rupees ಅಂತ ಕೊಟ್ಟಾರ. ಇಲ್ಲಿ ಎಷ್ಟು ಕೊಟ್ಟಾರು, 15,000. ಇಟ್ ಮೀನ್ಸ್ ದೇ ಡಿಡಂಟ್ ಮೆನ್ಷನ್ ಎನಿ ಡೇಟ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಎಂಟೈರ್ 15,000 ಎಲ್ಲಿ ಹೋಗ್ತೈತಿ, ಪ್ರೀ ಅಕ್ವಿಸಿಷನ್ ಅಲ್ಲಿ ಹೋಗ್ತೈತಿ. ಎಲ್ಲಿ ಹೋಗ್ತೈತಿ, ಪ್ರೀ ಅಕ್ವಿಸಿಷನ್ ನಲ್ಲಿ ಮತ್ತು ಪೋಸ್ಟ್ ಅಕ್ವಿಸಿಷನ್ ನಲ್ಲಿ ನಥಿಂಗ್ ಇಸ್ ಲೆಫ್ಟ್. Post acquisition nothing is left means why, because they didn't mention any date here. Because of that reason entire 15,000 goes to where, to the reserve, and the post acquisition nothing is left. Okay, this is the first information. This is the first information. Now come to the next. What we have to know, we have to know the profit. Profit is based on pre-acquisition and the post-acquisition. See my dear student, pre-acquisition ಯಾರ್ಡ್ ಬಂದೈತಿ ಇಲ್ಲಿ, ಪ್ರಾಫಿಟ್ ಆನ್ 1/4/2014. See my dear students, see there is a profit balance on 1/4/2014. As usual we have taken 5,000. Okay, as usual we have taken 5,000 here. After that what we have to do, we have to add our profit for the year. Profit for the year means what, from 1st April ರಿಂದ ಹಿಡ್ಕೊಂಡು 31st March ಅಂತ. ಟೋಟಲ್ ಪ್ರಾಫಿಟ್ ಆನ್ ಅಂತ ಕೊಟ್ಟಿಲ್ಲ ಇಲ್ಲಿ, ಆನ್ 31st ಅಂತ ಕೊಟ್ಟಿಲ್ಲ, ಬಟ್ ಏನ್ ಕೊಟ್ಟಾರ ಇಲ್ಲಿ, ಪ್ರಾಫಿಟ್ ಫಾರ್ ದಿ ಇಯರ್ ಅಂತ ಮೆನ್ಷನ್ ಮಾಡ್ಯಾರ. ಪ್ರಾಫಿಟ್ ಫಾರ್ ದ ಇಯರ್ ಮೀನ್ಸ್ 1st April ರಿಂದ ಹಿಡ್ಕೊಂಡು 31st March ಮಟ್ಟ. ಟೋಟಲ್ ಪ್ರಾಫಿಟ್ ಆನ್ 31st ಇರ್ತೈತಂದ್ರೆ ಏನ್ ತಿಳಿತಿದ್ವಿ, 10,000 ಟೋಟಲ್ ಪ್ರಾಫಿಟ್ ಐತಿ. ಆಲ್ರೆಡಿ 5,000 ಪ್ರೀ ಅಕ್ವಿಸಿಷನ್ ತಗೊಂಡಿವಿ, ರಿಮೈನಿಂಗ್ 5,000 ಅದು ಏನೈತಿ ಅದು ಪೋಸ್ಟ್ ಅಕ್ವಿಸಿಷನ್ಗೆ ಹೋಗ್ತಿತ್ತು ಅಂತ ತಿಳ್ಕೊಂಡಿದ್ವಿ. ಬಟ್ ಹಿಯರ್ ವಾಟ್ ದಿ ಮೆನ್ಷನ್, ಪ್ರಾಫಿಟ್ ಫಾರ್ ದಿ ಇಯರ್ ಅಂತ ಮೆನ್ಷನ್ ಮಾಡ್ಯಾರ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದಿಸ್ ಪ್ರಾಫಿಟ್ ಫಾರ್ ದ ಇಯರ್ ವಿ ಹ್ಯಾವ್ ಟು ಡಿವೈಡ್ ಬಿಟ್ವೀನ್ ಟೂ ಥಿಂಗ್ಸ್. ಒನ್ ಈಸ್ ಬೇಸ್ಡ್ ಆನ್ ಪ್ರೀ ಅಕ್ವಿಸಿಷನ್ ಪೀರಿಯಡ್ ಎಷ್ಟೈತಿ, 6 months. ಪೋಸ್ಟ್ ಅಕ್ವಿಸಿಷನ್ ಪೀರಿಯಡ್ ಎಷ್ಟೈತಿ, 6 months. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡಿವೈಡ್ ದಿಸ್. ಸಿ ಎಷ್ಟೈತಿ ಟೋಟಲ್ ಪ್ರಾಫಿಟ್, ಸಾರಿ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟೈತಿ, 10,000. ಆಸ್ ಯೂಶುವಲ್ ದಿಸ್ 5,000 ಹಿಯರ್ ಇಟ್ ಕಮ್ಸ್. ಇನ್ ದ್ಯಾಟ್ ಆಡ್ ಪ್ರಾಫಿಟ್ ಫಾರ್ ದ ಇಯರ್ ಮೀನ್ಸ್ 10,000 into 6 months ಡಿವೈಡೆಡ್ ಬೈ ಟೋಟಲ್ ಮಂತ್. ಇಯರ್ ನಲ್ಲಿ ಎಷ್ಟಿರ್ತೈತಿ, 12. ಸೊ ಎಷ್ಟು ಬಂತು ಇಲ್ಲಿ, 5,000. ಸೊ ಟೋಟಲ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟು ಬಂತು, 10,000. ಪೋಸ್ಟ್ ಅಕ್ವಿಸಿಷನ್ ಆಸ್ ಯೂಶುವಲ್ 10,000 into 6 divided by 12, it becomes 5,000. See my dear students,
this 5 plus 10 total ಎಷ್ಟು ಬಂತು 15000. same like that this 10 plus 5 ಎಷ್ಟು ಬಂತು 15000. this is only called whatever pre-acquisition profit. Now let's move to the calculation of majority and minority interest. No need to explain much more here. Already you know how to distribute this amount. Share capital. So ಎಷ್ಟು ಕೊಟ್ಟಾರಿ share capital 50000. that 50000 we divided into ratios 40000 10000. pre-acquisition reserve ಎಷ್ಟು ಸಿಕ್ಕೈತಿ ಇಲ್ಲಿ how much we got here. so 15000 ನಮಗೆ ಸಿಕ್ಕೈತಿ. ಆ 15000 ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ in the pre-acquisition. nothing is there for post-acquisition. pre-acquisition profit ಮತ್ತು post-acquisition profit. see pre-acquisition 10000 ಸಿಕ್ಕೈತಿ, ಇಲ್ಲಿ 5000. so as per ratio 4:1 ರೇಷಿಯೋ ಪ್ರಕಾರ ಡಿವೈಡ್ ಮಾಡೋದು. ಸೊ ಟೋಟಲ್ ಇಲ್ಲೇ ಬಂತು 80000. ಇನ್ ದ್ಯಾಟ್ 80000 ಮೆಜಾರಿಟಿಗೆ 64000 ಬಂತು ಮತ್ತು ಮೈನಾರಿಟಿಗೆ ಎಷ್ಟು ಬಂತು 16000. ದಿಸ್ ಮೈನಾರಿಟಿ ಇಂಟ್ರೆಸ್ಟ್ ಡೈರೆಕ್ಟ್ಲಿ ವೇರ್ ವಿ ಹ್ಯಾವ್ ಟು ಟೇಕ್ ಇನ್ ಟು ದಿ ಮೇನ್ ಬ್ಯಾಲೆನ್ಸ್ ಶೀಟ್. ಮತ್ತು ಇದು ಏನು ರಿಮೈನಿಂಗ್ ಅಮೌಂಟ್ ಕಾಣತೈತಿಲ್ಲ ರಿಗಾರ್ಡಿಂಗ್ ದಿಸ್ ಹೋಲ್ಡಿಂಗ್ ಕಂಪ್ನಿ, ದಟ್ ಈಸ್ ನಥಿಂಗ್ ಬಟ್ ಮೆಜಾರಿಟಿ. ಇದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ವರ್ಕಿಂಗ್ ನೋಟ್ ಮಾಡ್ತಿರಲ್ಲ, ಅಲ್ಲಿ ನಿಮಗೆ ಗೊತ್ತಾಗ್ತೈತಿ ವೇರ್ ವಿ ಹ್ಯಾವ್ ಟು ಟೇಕ್ ದಿಸ್ ಅಮೌಂಟ್. ಓಕೆ, ದಿಸ್ ಇಸ್ ಸಿಂಪಲ್ ಕ್ಯಾಲ್ಕುಲೇಷನ್. ನಾವು ವಾಟ್ ವಿ ಹ್ಯಾವ್ ಟು ಡೂ, calculation of cost of control or goodwill. okay, so how we are going to prepare this goodwill? cost of acquisition ನಲ್ಲಿ ಏನು ಮಾಡ್ತೀವಿ, less nominal value ಮಾಡ್ತೀವಿ. so my dear students, already you know cost of acquisition ಎಷ್ಟು ಸಿಕ್ಕೈತೆ ನಮಗೆ ಇಲ್ಲಿ 80000. how much we got here 80000. okay, so here we got 80000. so as usual we have taken here 80000 less nominal value. nominal value means what? see 4000 shares ಐತಿ, ಅಂದ್ರೆ ಫೇಸ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ ಮೊದಲ 10 rupees ಇತ್ತು. ದಿಸ್ ಇಸ್ ಕಾಲ್ಡ್ ವಾಟ್ ಅವರ್ ನಾಮಿನಲ್ ವ್ಯಾಲ್ಯೂ. ಸೊ 4000 into 10 each, so it becomes 40000. so here 80000 less 40000. therefore goodwill or cost of control we got here 40000. so my dear students, in previous problem I left this much information here. cost of acquisition ನಮಗೆ ಇಲ್ಲಿ ಎಷ್ಟು ಸಿಕ್ಕಿತ್ತು, how much we got here cost of acquisition, where it is see 4 lakh ಸಿಕ್ಕಿತ್ತು. so in that less 40000 shares of rupees 10 each. as usual nominal also we got 4 lakhs, so nothing goodwill is left. but in this problem ನಮಗೆ goodwill ಎಷ್ಟು ಸಿಕ್ತು, ಇಲ್ಲಿ cost of control ಎಷ್ಟು ಸಿಕ್ತು 40000. this is simple. okay, very simple problem. again I am saying profit for the year ಐತಿ, ಡಬಲ್ ಇನ್ಫಾರ್ಮೇಶನ್ ಬರ್ತೈತಿ ಪ್ರೀ ಮತ್ತು ಪೋಸ್ಟ್ ಅಕ್ವಿಸಿಷನ್ ಮೇಲೆ. ಪ್ರಾಫಿಟ್ ಆನ್ ಇರ್ತಿದಂತರ ಏನು ಮಾಡಬೇಕಿತ್ತು ನಾವು, ಟೋಟಲ್ ಪ್ರಾಫಿಟ್ ಐತಿ, ಆ ಟೋಟಲ್ ಪ್ರಾಫಿಟ್ ನಲ್ಲಿ ಆಲ್ರೆಡಿ ಪ್ರೀ ಅಕ್ವಿಸಿಷನ್ ಮೆನ್ಷನ್ ಮಾಡ್ಯಾರ. ಸೊ ಆ ರಿಮೂವ್ ಮಾಡಿ ಎಷ್ಟು ಅಮೌಂಟ್ ಹೊಡಿತೈತಿ ಅದು ಓವರ್ ಆಲ್ ಪೋಸ್ಟ್ ಅಕ್ವಿಸಿಷನ್ಗೆ ಹೋಗ್ತೈತಿ. ಬಟ್ ಇಲ್ಲಿ ಏನ್ ಅಂತ ಐತಿ, ಪ್ರಾಫಿಟ್ ಫಾರ್ ದಿ ಇಯರ್ ಐತಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ we calculated like this. okay, we calculated like this. you can see previous ಪ್ರಾಬ್ಲಮ್ ನಲ್ಲಿ ನೋಡ್ರಿ, ಇಲ್ಲಿ ಟೋಟಲ್ ರಿಸರ್ವ್ ಮತ್ತು ಟೋಟಲ್ ಪ್ರಾಫಿಟ್ ಆನ್ ಅಂತ ಇತ್ತು. ಬಿಕಾಸ್ ಆಫ್ ದ್ಯಾಟ್ ರೀಸನ್ ನಾವು ಇಲ್ಲಿ ಏನ್ ಮಾಡಿದೀವಿ, ಆಸ್ ಯೂಶುವಲ್ 40000 ತಗೊಂಡಿವಿ, ಅದರಲ್ಲಿ 1 lakh ಮೈನಸ್ 40000 ಏನು ಉಳಿತಲ್ಲ 60000 ನಾವು ಪೋಸ್ಟ್ ಅಕ್ವಿಸಿಷನ್ಗೆ ತಗೊಂಡಿವಿ. ಸೇಮ್ ಲೈಕ್ ಹಿಯರ್ ಆಲ್ಸೋ 80000 ಟೋಟಲ್ ಇತ್ತು. ಸಿ 1,80,000, ಇದರಲ್ಲಿ 40,000 30,000 ಇದು ಮಾಡಿದೀವಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನೈತಿ, ಇಲ್ಲಿ ಪ್ರಾಫಿಟ್ ಫಾರ್ ದಿ ಇಯರ್ ಅಂತ ಮೆನ್ಷನ್ ಮಾಡ್ಯಾರ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ವಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ಓಕೆ, ಸಿಂಪಲ್ ಐತಿ. ಓಕೆ, ಯು ಜಸ್ಟ್ ಗೋ ಫಾರ್ ದಿ ಕ್ಯಾಲ್ಕುಲೇಷನ್. ಐ ವಿಲ್ ಸೆಂಡ್ ಯು ಸಮ್ ಹೋಮ್ವರ್ಕ್ ಕ್ವಶನ್ಸ್, ಸಾಲ್ವ್ ಇಟ್ and send to me on my personal number. okay, if you have any doubt, question, queries, you can message me on my WhatsApp number. I will solve your problem. okay, thank you so much.